ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತವ. ಒಂದು ಜವಾಬ್ದಾರಿತ ಪತ್ರಿಕೆ, ನಾಡಿನ ಪತ್ರಿಕೆ ಪ್ರಜಾವಾಣಿ ಬಗ್ಗೆ ನಿಮಗೆಲ್ಲ ಗೊತ್ತು. ಈ ಸಲದ ಸಂಡೇ ಸ್ಪೆಷಲ್ ಲೇಖನ ಮಾಡಿ ಸರ್ವೆ ಮಾಡಿಸಿ ಈ ರಾಜ್ಯದ ಸರ್ಕಾರಿ ಶಾಲೆಗಳ ದುಸ್ಥಿತಿ ಏನು, ಸ್ಥಿತಿ ಏನು, ಒಳ್ಳೆಯ ಸ್ಥಿತಿ ಏನು ಅನಾಲಿಸಿಸ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಆ ಪತ್ರಿಕೆಯ ವರದಿಗಾರರು ಸಿದ್ದು R.G. ಹಳ್ಳಿಯವರು ಒಳ್ಳೆ ಪರಿಶ್ರಮ ವಹಿಸಿದ್ದಾರೆ, ಜೊತೆಗಾರರು ಮಾಡಿದ್ದಾರೆ. ಅದನ್ನು ನಿಮ್ಮ ಜೊತೆ ಚರ್ಚಿಸಬೇಕು ಅಂತ. ಯಾಕಂದರೆ ಒಂದು ಒಳ್ಳೆಯ ಕೆಲಸ ಆದಾಗ, ಒಳ್ಳೆಯ ಕೆಲಸವನ್ನು ಮಾಡಿದಾಗ ಅದು ಯಾವುದೂ ಇರಲಿ, ಆ ವಿಷಯವನ್ನು ಜನರಿಗೆ ತಲುಪಿಸುವಂಥ ಕೆಲಸ ಮುಟ್ಟಲಿ, ಎಲ್ಲರಿಗೂ ಹೋಗಿ ಅಂತೇಳಿ. ಯಾಕಂದರೆ ನಾವು ಮೇಲೆ ನಮ್ಮ ಈ ವಾಹಿನಿ ಮೂಲಕ ಪೂರ್ಣ ಪ್ರಮಾಣದಲ್ಲಿ ನಮ್ಮ ದೇಶಕ್ಕೆ ಮತ್ತು ನಾಡಿಗೆ ಬೇಕಾಗಿದ್ದು ಕಡಿಮೆ 15-20% ದುಡ್ಡು ಖರ್ಚು ಮಾಡಬೇಕು ಶಿಕ್ಷಣಕ್ಕೆ ಅಂತೇಳಿ. ಆದರೆ ಇಲ್ಲಿವರೆಗೆ ಯಾವ ಸರ್ಕಾರ ಮಾಡ್ತಾಯಿಲ್ಲ. ಮೋದಿ ಅವ್ರದ್ದಿರಲಿ ಅಥವಾ ನಮ್ಮ ಸಿದ್ದರಾಮಯ್ಯ ಇವತ್ತಿರ್ಬೋದು, ನಾಳೆ ಮತ್ತೊಬ್ರದ್ದು ಬರ್ಬೋದು. ಈ ಶಿಕ್ಷಣಕ್ಕೆ 2-3% ಅಂದಾಗ ಏನು ಸರ್ವೆ ಮಾಡಿದಾರೆ, ಹೆಚ್ಚು ಕಡಿಮೆ 41,905 ಪ್ರಾಥಮಿಕ ಶಾಲೆಗಳಿದ್ದಾವೆ ಅಂತೇಳಿ, 4,850 ಪ್ರೌಢಶಾಲೆಗಳದಾವೆ ಅಂತೇಳಿ ರಿಪೋರ್ಟ್ ನಮ್ಮ ವರದಿಗಾರ ತಯಾರು ಮಾಡಿದ್ದಾರೆ, ನಮ್ಮ ಪ್ರಜಾವಾಣಿ ವರದಿಗಾರರು. ಅದರಲ್ಲೇ 21,255 ಪ್ರಾಥಮಿಕ ಬಂತು, ಪ್ರೌಢಶಾಲೆಗಳು ಬಂತು, ಎರಡೂ ಕುಡ್ಕೊಂಡು ಹೆಚ್ಚು ಕಡಿಮೆ 45,000 ಕಟ್ಟಡಗಳಿದಾವೆ. ಅದರಾಗ ಹೆಚ್ಚು ಕಡಿಮೆ ಅರ್ಧದಷ್ಟೆಲ್ಲ ಸೋರಿಕೆ ಆಗುವು, ಗಾಳಿ ಸರಿಯಾಗಿಲ್ಲದ್ದು, ಬಿದ್ದಿದ್ದು, ಗಾಳಿ ಬೀಸಾಟಿ ಬರುವಂಥದ್ದು, ಬೆಳಗ್ಗೆ ಒಳಗೆ ಬರುವಂಥದ್ದು, ಮಳೆ ಬಂದರೂ ಸೋರುವಂಥದ್ದು, ನೀರು ಒಳಗೆ ಹರಿದು ಬರುವಂಥದ್ದು ಯಾವುದು ಏನು ಕೇಳುವಾಗಿಲ್ಲ. ಅಂಥವು 21,255 ಕಟ್ಟಡಗಳಿದ್ದಾವೆ ಅಂತೇಳಿ ರಿಪೋರ್ಟ್ ಮಾಡಿದ್ದಾರೆ ಅವರು. ನಿಜವಾಗಿ ಗಾಬರಿಗೊಳಿಸುವಂಥ ವಿಷಯ. ನಾವು ದಿನನಿತ್ಯ ಕೇಳ್ತಾ ಇದ್ವಿ, ಮೊಟ್ಟೆ ಕೊಡ್ತೀರಿ, ಬದನೆಕಾಯಿ ಕೊಡ್ತೀವಿ, ಮಧ್ಯಾಹ್ನ ಕೊಡ್ತೀವಿ, ಮಾತಾಡ್ತಾ ಇರ್ತಾರೆ ನಮ್ಮ ಸರ್ಕಾರಗಳು. ಮಧ್ಯಾಹ್ನ ಬಿಸ್ಬಿಟ್ಟು ಕೊಟ್ಟಿದ್ದು ದೊಡ್ಡ ಸಾಧನೆ ಅಂತೇಳಿ ಹೇಳ್ಕೊಡ್ತಾ ಇರ್ತಾರೆ. ಅತ್ಯಂತ ನೋವಿಂದ ಹೇಳಬೇಕಾದ್ರೆ ಮೊದಲು ಕೂತ್ಕೊಂಡು ಅಭ್ಯಾಸ ಮಾಡಲಿಕ್ಕೆ ಜಾಗ ಇಲ್ಲಲ್ರಿ. ಅರ್ಧಕ್ಕರ್ಧ ಸ್ಕೂಲ್ಗಳು, ಸರ್ಕಾರಿ ಸ್ಕೂಲ್ಗಳು, ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳು ಪರಿಸ್ಥಿತಿ ಹಿಂಗದ. ಯಾಕಪ್ಪ ಅಂದರೆ ಇದು ನಿಜವಾಗಿ ನಾವೆಲ್ಲರೂ ನಾಚಿಕೆ ಪಡುವಂಥ ವಿಷಯ. ಇದನ್ನು ನಮ್ಮ ಸರ್ಕಾರಗಳು ನಾಚಿಕೆ ಪಡುವಂಥ ವಿಷಯ. ನಿಜವಾಗಿ ಬಡ ಮಕ್ಕಳು 90% ಈ ನಾಡಿನ ಬಡ ಮಕ್ಕಳು ಇಂಥ ಶಾಲೆಯಲ್ಲಿ ಕಲಿಯುವಂಥ ಪರಿಸ್ಥಿತಿ ಅದ. ಎಲ್ಲೋ ಒಂದಿಷ್ಟು 10% ಕೆಲವೊಂದು ದುಡ್ಡಿದ್ದ ಜನ ಈ ಒಂದು ಹೈ ಖಾಸಗಿ ಶಾಲೆಗಳಲ್ಲಿ ಕಲಿತ ಟ್ಯೂಷನ್ ಕಚ್ಚೆ ಮತ್ತೇನು ಮಾಡಿ ಏನಾದರೂ A ಗ್ರೇಡ್ A+ ತೊಗೊಳ್ಳುವಂಥ ಮಕ್ಕಳು ಒಂದು ಕಡೆ, ದೊಡ್ಡವ್ರ ಮಕ್ಕಳು ಇನ್ನೊಂದು ಕಡೆ ಹಾಕ್ಕೊಳ್ಳಿಕ್ಕೆ ಬಟ್ಟಿಲ್ಲ, ಕಲಿಯೋದಕ್ಕೆ ಸ್ಕೂಲ್ಗಳು ಸರಿಯಾಗಿಲ್ಲ, ಟೀಚರ್ಗಳು ಸರಿಯಾಗಿ ಬರ್ತಾ ಇರೋದಿಲ್ಲ. ಇದರಲ್ಲಿ ಎದುರಿಸಬೇಕಾಗಿದೆ. ಕೇಳಿದ ತಕ್ಷಣ ಬರ್ತಾರೆ ರೀ, ಮಾಡ್ತಾರೆ, ಆಶ್ವಾಸನೆಗಳ ಮೇಲೆ ಆಶ್ವಾಸನೆ. ಇಂಥ ಒಂದು ಸರ್ಕಾರ ನೋಡ್ರಲ್ಲೇ ಹೆಚ್ಚು ಕಡಿಮೆ ಸರ್ಕಾರಿ ಶಾಲೆಗಳಲ್ಲಿ ದೊಡ್ಡ ಪ್ರಮಾಣದ ದುರಸ್ತಿ ಆಗುವಂಥ ಕೊಠಡಿಗಳಿದ್ದಾವೆ. ಮೇನ್ಲಿ ಇದು ಮಕ್ಕಳು ಕೂತು ಅಭ್ಯಾಸ ಮಾಡೋದಕ್ಕೆ ಈ ದಿಶೆಯಲ್ಲಿ ಅನೇಕ ನಮ್ಮ ಜನಸಾಮಾನ್ಯರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಲೇಖನ ಓದಿದಂಥ ಪ್ರತಿಕ್ರಿಯೆ ತಿಳಿಸಿದ್ದಾರೆ ಸಾಕಷ್ಟು. ಹೌದಪ್ಪ, ಇದು ಭಾಳ ನಡೀತಾ ಇದೆ, ಶಿಥಿಲ ಕೊಠಡಿಗಳು, ಇಲ್ಲಿ ಕೊಡ್ಲಿಕ್ಕೆ ಜಾಗ ಇಲ್ಲ, ಮತ್ತೇನು ಮಾಡ್ಲಿಕ್ಕೆ ಜಾಗ ಇಲ್ಲ ಅಂತ ಸಾಕಷ್ಟು ಜನ ಆರೋಪಗಳು ಮಾಡ್ತಾ ಇದ್ದಾರೆ. ಮತ್ತು ಅನುಭವ ರೀ ಇದು. ಆರೋಪ ಮಾಡೋದು ಜನಸಾಮಾನ್ಯರಿಂದ ನೋಡ್ತಾ ಇದ್ವಿ ದಿನನಿತ್ಯ. ಅದು ನಮ್ಮ ರಾಜಕಾರಣಿಗಳಿಗೆ ಯಾಕೆ ಅಂತಲ್ಲ ನೋಡ್ರಿ. ಬಾಗಲಕೋಟೆ ಒಳಗೆ 257 ಕೊಠಡಿಗಳು ಶಿಥಿಲ ಆಗಿದಾವೆ, ಬಳ್ಳಾರಿ ಒಳಗೆ 480, ಬೆಳಗಾವಿ ಜಿಲ್ಲಾದೊಳಗೆ 1,325 ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳು ಏನೋ ಅವಾಗ ದುಸ್ಥಿತಿಯಲ್ಲಿದ್ದಾವೆ ಅಂತೇಳಿ. ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ 44, ಅದೇನೋ ಒಂದು ಸ್ವಲ್ಪ ಇಂಪ್ರೂವ್ ಅದ, 44 ಅದಾವೆ ಅಷ್ಟು ಉಳಿದಾವೆ. ಮತ್ತು ಬೆಂಗಳೂರು ನಗರದಲ್ಲಿ 316, ಸ್ವಲ್ಪ ಲೋಕಲ್ ಜನರಿಗೆ ಕಾಣ್ತದೆ ಒಂದು ಸ್ವಲ್ಪ ಅಲ್ಲ ಕಡಿಮೆ ಇದ್ದಾವೆ ಅಂತ ಅನ್ನಿಸ್ತಾ ಇದೆ. ಮತ್ತು ಬೀದರ್ದಲ್ಲಿ 916, ಮತ್ತು ಚಾಮರಾಜನಗರದಲ್ಲಿ 325 ಸ್ಕೂಲ್ಗಳು, ಚಿಕ್ಕಬಳ್ಳಾಪುರದಲ್ಲಿ 125 ಸ್ಕೂಲ್ಗಳು, ಚಿಕ್ಕಮಗಳೂರಲ್ಲೇ 361 ಸ್ಕೂಲ್ಗಳು, ಚಿತ್ರದುರ್ಗದಲ್ಲಿ 360, ದಕ್ಷಿಣ ಕನ್ನಡದಲ್ಲಿ ನೋಡ್ರಿ ಎಷ್ಟು ಪರಿಸ್ಥಿತಿ 1,323 ಸ್ಕೂಲ್ಗಳು ಏನಪ್ಪ ಅಂದ್ರೆ ಬೀಳು ಸ್ಥಿತಿಯೊಳಗಿದ್ದಾವೆ, ಅದು ಶಿಥಿಲಾಗ್ಯಾವ ಅಂತೇಳಿ. ದಾವಣಗೆರೆಯಲ್ಲೇ 359, ಧಾರವಾಡದ ಜಿಲ್ಲೆಯಲ್ಲೇ 252, ಗದಗದಲ್ಲೇ 150, ಹಾಸನದಲ್ಲೇ 218, ಹಾವೇರಿಯಲ್ಲಿ 101, ಕಲಬುರಗಿಯಲ್ಲೇ 1,890. ನೋಡಿರಿ, ಕಲಬುರಗಿ ಇಂಪ್ರೂವ್ ಆಗಿದೆ, ಕಲ್ಯಾಣ ದುಡ್ಡು ಕೊಟ್ಟಿವಿ, ಇಂಪ್ರೂವ್ ಮಾಡ್ತಾ ಇದ್ದೀವಿ ಹೇಳ್ತಾರೆ. ಅಲ್ಲೇ 1,898 ಸ್ಕೂಲ್ಗಳು ಶಿಥಿಲಾಗ್ಯಾವ, ಬೀಳು ಸ್ಥಿತಿಯೊಳಗದಾವ. ಕೊಡಗಲ್ಲಿ 189, ಕೋಲಾರದ 434, ಅದು ಹಿಂದುಳಿದ ಪ್ರದೇಶ. ಕೊಪ್ಪಳದಲ್ಲೇ 838,
ಮಂಡ್ಯದಲ್ಲಿ 1371 ಸ್ಕೂಲ್ಗಳಂತ, ಮೈಸೂರಲ್ಲಿ 1716, ಮುಂದೆ ರಾಯಚೂರಲ್ಲಿ 1406 ಸ್ಕೂಲ್ಗಳು ಶಿಥಿಲಾಗಿದ್ದಾವೆ. ರಾಮನಗರದಲ್ಲಿ 183, ಶಿವಮೊಗ್ಗ 426, ತುಮಕೂರು ಜಿಲ್ಲಾದೊಳಗೆ 1963, ಉಡುಪಿಯೊಳಗೆ 274, ಉತ್ತರ ಕನ್ನಡದಲ್ಲಿ 510, ವಿಜಯನಗರ 1423, ಮುಂದೆ ವಿಜಯಪುರ 1567, ಯಾದಗಿರಿ 145, ಒಟ್ಟು 21,255 ಏನು ಸ್ಕೂಲ್ಗಳಿದ್ದಾವೆ ಸರ್ಕಾರಿ ಸ್ಕೂಲ್ಗಳು ಬೀಳುವ ಸ್ಥಿತಿಯೊಳಗೆ. ಅಲ್ಲೇನು ಸ್ಥಿತಿ ಇಲ್ಲ, ಮಳೆ ಆದ ಸೋರು ಅಂತಾವು, ಬೆಳಕು ಹಂಗೆ ಬರುವಂಥವು ಅಂತೇಳಿ ರಿಪೋರ್ಟ್ ಮಾಡಿದ್ದಾರೆ. ಇದು ನಿಜವಾಗಿ ನಾವೆಲ್ಲರೂ ಗಾಬರಿಗೊಳ್ಳುವಂಥದ್ದು. ಮತ್ತು ನಮಗೆ ಎಂಥ ಬೇಕಾದ ಶಿಕ್ಷಣ, ಯಾಕೆ ಬೇಕಾದ ಶಿಕ್ಷಣ ಮೇಲೆ ಹೇಳ್ತಾ ಇದ್ರು, ಇದು ಸಾಕ್ಷಿ ಅದ, ರೆಲೆವೆಂಟ್ ಸಾಕ್ಷಿ ಅದ. ಅಂದಾಗ ನಮ್ಮ ದೇಶ ಬುದ್ಧಿವಂತರು ಹುಟ್ಟಲಿ, ಒಳ್ಳೆಯ ಜ್ಞಾನಿಗಳು ಹುಟ್ಟಲಿ, ಮತ್ತೆ ಹುಟ್ಟಲಿ ಅಂತ ಬಯಸೋದು. ಪಾಪ ಕಲಿತಂಥ ಮಕ್ಕಳಿಗೆ ಉದ್ಯೋಗ ಇಲ್ಲ, ಕಲಿತಾವ ಮಕ್ಕಳೇನೋ SLC PUC ಕಲಿತು ಭಾಳ ಜನ ಬಿಟ್ಟು ಹೋಗಿಬಿಡ್ತಾರೆ. 8th 9th ಬರ್ತಾರೆ ಸಾಕಷ್ಟು ಬಿಡ್ತಾರೆ, SLC ಬರೋದು ಇನ್ನೂ ಬಿಟ್ಟು ಹೋಗಿಬಿಡ್ತಾರೆ, PUC ಮತ್ತೆ ಕೊಲ್ಲಾಗ್ತಾರೆ. ನಮ್ಮಲ್ಲಿ ಸಾಕ್ಷರರದಾರ ವಿನಃ ಅದರ ವಿಚಾರ ವಿಮರ್ಶೆ ಮಾಡುವಂಥ ಉನ್ನತ ಶಿಕ್ಷಣ ಪಡೆದಂಥವ್ರ ಸಂಖ್ಯೆ ಎಷ್ಟಿದೆ ನೋಡಿರ್ತೀನಿ ನಾನು. ಪ್ರಾಥಮಿಕ ಮತ್ತು ಈ ಮಾಧ್ಯಮಿಕ ಶಾಲೆಗಳ ಪರಿಸ್ಥಿತಿ ಹಿಂಗದ. ಅಂದ್ರೆ ಅರ್ಧದಷ್ಟು ಶಾಲೆಗಳೆಲ್ಲ ಶಿಥಿಲಗೊಂಡಾವ. ಇನ್ನು ಶಾಲೆ ಆಗಿದ್ದಾಗ ಟೀಚರ್ ಎಷ್ಟು ಬರ್ತಿರ್ಬೇಕು, ಅಲ್ಲಿಗೆ ಏನು ಬರ್ತಿರ್ಬೇಕು, ಅವುಗಳನ್ನ ನಿಲ್ಲಿಸ್ಕೊಂಡು ಇನ್ನೂ ಬೇಕಲ್ಲ ಅನ್ನಿಸೋದು. ಎಷ್ಟು ಟೀಚರ್ ಕೊಡ್ತಾ ಇತ್ತು ನಮ್ಮಲ್ಲಿ ಅಂತೇಳಿ ತುಂಬ್ಕೊಳ್ತೀವಿ ಏನಾಗಿದ್ರೆ ಅಂದ ಈಗ 2-2.5 ವರ್ಷ ಆಗ್ಬೋದು. ನಾಳೆ ನವಂಬರ್ ನಮ್ಮ ಸಿದ್ದರಾಮಯ್ಯ ಎಷ್ಟು ತುಂಬ್ಕೊಂಡ್ರಿ ಇವರು, ಹಿಂಗೆ ಹೇಳ್ಬೋದು ಹೋಗಿಬಿಡೋದು. ಹೇಳಿದೆ ನಮಗೆ ಬೆಕ್ಕಿನ ತೆರಿಗೆ ತುಪ್ಪ 1000 ಬಿಟ್ಟು ಬಿಡೋದು, ಹಂಗೆ ಸುತ್ತಾಕಿ ಆಗ್ಬೇಕು, ಸುತ್ತೋದು ಬೆಕ್ಕು ಇಲ್ಲೇ ಐತಿ ಅಂತೇಳಿ. ತುಪ್ಪ ಇರೋಂಗಿಲ್ಲ, ಬರೀ ವಾಸಟ್ಟ. ಹಂಗಿದ್ರು ಶಿಕ್ಷಣಕ್ಕೆ ನಾವು ಈ ರೀತಿಯಾಗಿ ನಾವು ಅನ್ಯಾಯ ಮಾಡ್ತಾಯಿದ್ವಿ ಅನ್ನೋದು ಕಂಡು ಬರುತ್ತಿರೋ ಸತ್ಯ ಆಗಿದೆ. ಈಗಾದರೂ ಸರ್ಕಾರಿ ದಿಶೆಯಲ್ಲೇ ಒಳ್ಳೆ ಹೆಜ್ಜೆ ನೀಡುವಂಥದ್ದು. ಮತ್ತು ಶಿಕ್ಷಣಕ್ಕೆ ಕಡಿಮೆ ಅಂದ್ರೂ 15-20% ಬಜೆಟ್ನ ದುಡ್ಡು ಇಡಬೇಕಾಗಿದೆ, ಅನಿವಾರ್ಯದ ನಮಗೆ. ಯಾಕಂದ್ರೆ ಅದು ಒಂದಾರು ಪರಿಹಾರ ಸಿಗುವಂಥದ್ದು, ವಿಚಾರ ಮಾಡೋಕೆ ಹಚ್ಚುವಂಥದ್ದು, ಏನು ಬೇಕು ಅವ್ರು ಸ್ವಂತ ವಿಚಾರ ಮಾಡುವಂಥದ್ದು ಸಾಧ್ಯ ಆಗ್ತವೆ ವಿನಃ ನಾವು ಸುಮ್ಮನೆ ಏನೋ ಪ್ರೊಜೆಕ್ಟ್ ಮಾಡಿದ್ದೀವಿ ಮತ್ತೇನೋ ಮಾಡಿದ್ದೀವಿ ಅಂತ ಹೇಳ್ಬೋದು ಹೋಗೋದು. ಆ ಪ್ಯಾಕೇಜ್ಗಳಿದಾವೆ ಅಂತ ಹೇಳೋದು, ಪ್ಯಾಕೇಜ್ ಯಾವ ಪ್ಯಾಕೇಜ್ ಎಲ್ಲ ಏನಾಗಿದೆ ಇಂಪ್ರೂವ್ಮೆಂಟ ಅನ್ನೋದು ನೀವು ಗಮನಿಸ್ಬೇಕಾಗ್ಯದ. ಈಗ ನಮ್ಮ ಕಣ್ಣು ಮುಂದಿದ್ದಾವೆ ಎಷ್ಟೋ ಕಡೆಗಳಲ್ಲೇ ಪಾಪ ಮಕ್ಕಳಿಗೆ ಸ್ಕೂಲ್ ಇರೋದಕ್ಕಾಗಿ ದೇವಾಲಯಗಳಲ್ಲೋ ಮತ್ತೆಲ್ಲೋ ಹೊರಗೆ ಕೂತು ಕಲಿತಾ ಇರ್ತಾವೆ. ಆ ಮಕ್ಕಳ ಪರಿಸ್ಥಿತಿ ನೋಡಿದಾಗ ಇದೇನಪ್ಪ ಈ ದೇಶದ ಪರಿಸ್ಥಿತಿ, ನಾಡಿನ ಪರಿಸ್ಥಿತಿ ಯಾರಿಗೂ ನೋಡಿಸ್ತದೆ. ಒಟ್ಟಾರೆಯಾಗಿ ಒಂದು ಒಳ್ಳೆ ರಿಪೋರ್ಟ್ ಮಾಡಿದ್ದಾರೆ. ಪ್ರಜಾವಾಣಿಗೆ ಮಧ್ಯೆ ಹ್ಯಾಂಡ್ಸಪ್ ಹೇಳ್ಬೇಕು ಅವ್ರಿಗೆ. ಅದ್ರ ಜೊತೆಗೆ ಇನ್ನೂ ತೀವ್ರವಾಗಿ ಎಲ್ಲರೂ ಇದಕ್ಕೆ ಬೆನ್ನತ್ತಬೇಕಾಗಿದೆ. ಯಾರ್ಯಾರು ವಿಶೇಷವಾಗಿ ಈ ದೇಶದ ಬಗ್ಗೆ ಕಾಳಜಿ ಜನ ಇದ್ದಾರೋ ಅಥವಾ ಈ ದೇಶ ಬದಲಾಗಬೇಕಂತ ಬಯಸ್ತಾ ಇದ್ದಾರೋ, ಮೊದಲು ಶಿಕ್ಷಣ ಸಿಗಬೇಕು ಎಲ್ಲರಿಗೂ. ಫ್ರೀ ಶಿಕ್ಷಣ ಎಲ್ಲರೂ ದೆಹಲಿಯಲ್ಲಿ ಮಾಡಿದ ಸಣ್ಣ ಸಾಹಸ ಅಲ್ಲದು, ಅಂಥ ಸಾಹಸ ನಮ್ಮಲ್ಲಿ ಆಗಬೇಕು. ಬರೀ ಬಾಯಲ್ಲಿ ಹೇಳೋದಾಗ್ಯದ ನೋಡಿ. ಕಟ್ಟಡ ಈ ರೀತಿ ಅರ್ಧ ಕಟ್ಟಡ ಶಿಥಿಲಾಗ್ಯಾವ, ಇನ್ನು ಅರ್ಧ ಕಟ್ಟಡಗಳು ಅವು ಶಿಥಿಲಾಗೋ ಸಾಧ್ಯತೆಗಳಿದಾವೆ. ಮತ್ತು ಸದ್ಯ ಶಿಕ್ಷಕರ ಪರಿಸ್ಥಿತಿ, ಎಷ್ಟು ಹುಡುಗರಿಗೆ ಎಷ್ಟು ಶಿಕ್ಷಕರಿದ್ದಾರೆ, ಇದೆಲ್ಲನೂ ಇನ್ನೊಮ್ಮೆ ರೀಸರ್ವೆ ಆಗಬೇಕಾಗಿದೆ. ಇದನ್ನು ಪತ್ರಿಕೆ ಒಂದು ದೊಡ್ಡ ಸಾಹಸ ಮಾಡಿದೆ. ಇನ್ನು ಸರ್ಕಾರ ಇದನ್ನು ಸೀರಿಯಸ್ ಆಗಿ ತೆಗೆದುಕೊಂಡ ಈ ದಿಶೆಯಲ್ಲಿ ಹೆಜ್ಜಿಟ್ಟರೆ ಭಾಳ ಯೋಗ್ಯ. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವ್ರು ಮಾಡಿದ್ರೆ ಇನ್ನೂ ಅತ್ಯುತ್ತಮ ಆಗ್ತದೆ. ಬರೀ ಮಾತಾಡೋದು ನಾ ಸಮಾಜವಾದಿ, ನಾ ಆ ವಾದಿ ಈ ವಾದಿ ಅನ್ನುವಂಥದ್ದೆಲ್ಲ. ಇದನ್ನು ಮೀರಿದ್ದೇನಪ್ಪ ಅಂದರೆ ಸಮಾಜವಾದ ಸಮತಾವಾದ ಎಲ್ಲ ಇದು ಮೀರಿದ್ದು ಸರ್ವರಿಗೂ ಶಿಕ್ಷಣ ಸಿಗಬೇಕು ಅನ್ನುವಂಥ ಅಂಬೇಡ್ಕರ್ ವಾದಿ ತಾವು ತಿಳ್ಕೊಳ್ತಾರೆ. ಪ್ರತಿಯೊಬ್ಬರು ಶಿಕ್ಷಣ ಸಿಗಬೇಕಾಗಿತ್ತು ಅಂದ್ರೆ ಪ್ರತಿ ಹಳ್ಳಿಗೂ ಸ್ಕೂಲ್ಗಳು ಹೋಗಬೇಕು. ಜೊತೆಗೆ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸ್ಕೂಲ್ಗಳು ಹೆಚ್ಚು ಬೆಳಿಬೇಕು. ಅಟ್ಲೀಸ್ಟ್ 4 ಹಳ್ಳಿಗೆ ಒಂದಾದ್ರೂ ಮಾಧ್ಯಮಿಕ ಶಾಲೆ, ಪ್ರತಿ ಹಳ್ಳಿಗೆ 7ನೇ ತನಕ ಪ್ರಾಥಮಿಕ ಶಾಲೆ ಮತ್ತು ಮಾಧ್ಯಮಿಕ ಶಾಲೆ ಅಂತ ಹೇಳಿದ್ದೆ ನಿಮಗೆ. 4 ಹಳ್ಳಿ ನಡಕ, ಹೋಬಳಿ ನಡಕ ಮಾಡಬೇಕು. PUC ಕಾಲೇಜ್ ಅಂತ ನಿಶ್ಚಿತ ಭಾಳ ಅನಿವಾರ್ಯ ಇದಾವೆ. ಅದ್ರಾಗ ಸೈನ್ಸ್ ಸಂಬಂಧಿಸಿದಂಥವು ಅವು ಸಹಿತ ಹೋಬಳಿಗೆ ಒಂದರಂಗಾದ್ರೆ ನಿಶ್ಚಿತವಾಗಿಯೂ ಒಳ್ಳೆ ಡೆವಲಪ್ಮೆಂಟ್ ಆಗ್ಬೋದು. ಫ್ರೀಯಾಗಿ ಎಜುಕೇಷನ್. ಅದು ಇವತ್ತಿನ ಪರಿಸ್ಥಿತಿ ನೋಡಿದಾಗ, ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ದುಸ್ಥಿತಿ ನೋಡಿದಾಗ ಸರ್ಕಾರ ಮಾಡ್ತದಲ್ಲ ಇಂಥ ಕೆಲಸ ಅನ್ನೋಂಥ ಒಂದು ದೊಡ್ಡ ಪ್ರಶ್ನೆ ಅದ. ಏನಾದ್ರು ಮಾಡಿ ಒಂದು ಪತ್ರಿಕೆ ಮಾತ್ರ ಒಳ್ಳೆ ಕೆಲಸ ಮಾಡಿದ. ದಯವಿಟ್ಟು ಸರ್ಕಾರ ಈ ದಿಶೆಯಲ್ಲ ಬೆನ್ನತ್ತಿ ಕೆಲಸ ಮಾಡಬೇಕು. ಜನರಿಗೆಲ್ಲ, ಬಡ ಮಕ್ಕಳಿಗೆಲ್ಲ ಒಂದು ಏನಪ್ಪ ಅಂತಂದ್ರೆ ಶಿಕ್ಷಣ ಸಿಗುವಂಥ ಒಂದು ವಾತಾವರಣ ನಿರ್ಮಿಸ್ಬೇಕಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸಿಕೋಬೇಡ್ರಿ. S60 ನ್ಯೂಸ್ ಅರ್ಥ ದೇಶಿ ತರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.